ಬ್ಯಾಕ್ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್, ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ. ಬ್ಯಾಕ್ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್, ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ. ಬ್ಯಾಕ್ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್, ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ. ಬ್ಯಾಕ್ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್, ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ. ಬ್ಯಾಕ್ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್, ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ
ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್ ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್ ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದಿಂದ ಮಧುಗಿರಿಯ ಡಿವೈಎಸ್ಪಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಸುಪಾರಿ ಕೇಸ್ ತನಿಖೆಯಿಂದ ಮಂಜುನಾಥ್ಗೆ ಕೊಕ್ ನೀಡಲಾಗಿದೆ. ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತ್ಸಂದ್ರ ಠಾಣೆಯ ಸಿಪಿಐ ರಾಮ್ಪ್ರಸಾದ್, ಎಸ್ಪಿ ಕಚೇರಿಯ ಇನ್ಸ್ಪೆಕ್ಟರ್ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ. ಈಗ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ A1 ಸೋಮ ಮತ್ತು ಭರತ್ ಹಾಗೇನೆ ಅಮಿತ್ ಮತ್ತು ಗುಂಡನಿಗೆ ಶೋಧ ಮುಂದುವರೆದಿದೆ. ಇವರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಈ ಮಧ್ಯೆ ಮಧುಗಿರಿ ಡಿವೈಎಸ್ಪಿ ಅವರಿಗೆ ಈ ತನಿಖಾ ತಂಡದಿಂದ ಕೊಕ್ ನೀಡಲಾಗಿದೆ.